ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವ ಮಕ್ಕಳೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ದೇವರು ನಿಮಗೆ ಜಯ ಕೊಡಬೇಕೆಂದು, ಸರ್ವ ಸಮೃದ್ಧಿಯನ್ನು ಕೊಡಬೇಕೆಂದು, ನೀವು ಸಮಸ್ತ ಆನಂದದಿಂದಲೂ ನಿರೀಕ್ಷೆಯಿಂದಲೂ ಮುಂದೆ ಸಾಗಬೇಕು ಎಂಬುದಾಗಿ ದೇವ ಸೇವಕರಾಗಿ ಅನುದಿನವೂ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಕಾರ್ಯವು ನಿಮ್ಮ ಜೀವಿತದಲ್ಲಿ ಸ್ಪಷ್ಟವಾಗಿ ನೆರವೇರಲಿ ಎಂಬುದಾಗಿ ಪ್ರಕಟಿಸುತ್ತೇನೆ. ಪ್ರತಿದಿನವೂ ಕೂಡ ಸತ್ಯವೇದದಿಂದ ಒಂದು ವಾಗ್ದಾನವನ್ನು ನಾವು ಕೇಳುವುದರ ಮೂಲಕ ಆಧ್ಯಾತ್ಮಿಕವಾದ ಉಜ್ಜೀವನವನ್ನು, ಪ್ರೋತ್ಸಾಹವನ್ನು, ಉತ್ತೇಜನವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಅನೇಕರು ನನಗೆ ಪತ್ರವನ್ನು ಬರೆಯುತ್ತಾ ಅಥವಾ ಇಮೇಲ್ಸ್ಗಳನ್ನು ಕಳುಹಿಸುತ್ತಾ ಈ ವಾಗ್ದಾನ ಸಂದೇಶದ ಮೂಲಕವಾಗಿ ನಾವು ಆಶೀರ್ವದಿಸಲ್ಪಡುತ್ತಾ ಇದ್ದೇವೆ ಎಂಬುದಾಗಿ ಹೇಳುತ್ತಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಶುಭವನ್ನು ತಿಳಿಸುತ್ತೇನೆ. ಈ ದಿನದ ವಾಗ್ದಾನಕ್ಕಾಗಿ ಕೀರ್ತನೆಗಳು 116ನೇ ಕೀರ್ತನೆ 8ನೇ ವಾಕ್ಯ ಓದೋಣ. ಸ್ಯಾಮ್ 116 and verse 9. ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಈ ವಾಗ್ದಾನಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡೋಣ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳು ಬರೆಯಲ್ಪಟ್ಟಿದೆ. 116ನೇ ಕೀರ್ತನೆಯಲ್ಲಿ ಶ್ರೇಷ್ಠವಾದ ವಾಗ್ದಾನಗಳನ್ನು ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನಗಾರನು ಹೇಳುತ್ತಿದ್ದಾನೆ, ಭಕ್ತನು ಹೇಳುತ್ತಿದ್ದಾನೆ, ದೇವರು ಎಂತಹ ಒಳಿತನ್ನು ಮಾಡಿದ್ದಾರೆ ಅಂದರೆ, ನನ್ನ ಜೀವಿತದಲ್ಲಿ ಎಂತಹ ಉಪಕಾರವನ್ನು ಮಾಡಿದ್ದಾರೆ ಅಂದರೆ, ನಾನು ಕಣ್ಣೀರನ್ನು ಸುರಿಸದಂತೆ ಕಣ್ಣನ್ನು, ಎಡವದಂತೆ ಪಾದವನ್ನು, ಕಡೆಯದಾಗಿ ಮರಣದಿಂದ ನನ್ನ ಪ್ರಾಣವನ್ನು ದೇವರು ತಪ್ಪಿಸಿದ್ದಾರೆ. ಆತನು ನಮ್ಮನ್ನು ತಪ್ಪಿಸುವಾತನು, ಕಷ್ಟಕ್ಕೆ ನಮ್ಮನ್ನು ತಳ್ಳುವಂತವನಲ್ಲ. ವಾಸ್ತವವಾಗಿ ನಮ್ಮ ಪಾಪವು, ನಮ್ಮ ಅಪರಾಧವು, ನಮ್ಮ ಭಕ್ತಿಹೀನತೆ, ನಮ್ಮ ಕೆಟ್ಟ ಜೀವಿತವು ನಮ್ಮನ್ನು ಕಷ್ಟಕ್ಕೆ ಗುರಿ ಮಾಡುವಂಥದ್ದಾಗಿದೆ. ಯಾವುದೇ ಪಾಪವಾಗಲಿ ಆರಂಭದಲ್ಲಿ ಮಾಡುವಾಗ ಸಾಧಾರಣವಾಗಿರಬಹುದು, ಸಂತೋಷಕರವಾಗಿರಬಹುದು, ಇನ್ನು ಇದೇ ಜೀವಿತ ಎಂಬುದಾಗಿ ಅಂದುಕೊಳ್ಳಬಹುದು. ಆದರೆ ಬರುತ್ತಾ ಬರುತ್ತಾ ದಿನಗಳು ಕಳೆಯುವಾಗ, ವರ್ಷಗಳು ಕಳೆದು ಹೋಗುವಾಗ ಅದೇ ಪಾಪವು ಮನುಷ್ಯನ ಮೇಲೆ ಒಂದು ದೊಡ್ಡ ಭಾರವಾಗಿ ಹೊರಿಸಲ್ಪಡುವಾಗ ಮನುಷ್ಯನ ಅಸಮಾಧಾನಕ್ಕೆ, ಅಶಾಂತಿಗೆ, ಒಂದು ರೀತಿಯಾದಂಥ ನಿರಾಶೆ, ನಿರುತ್ಸಾಹಕ್ಕೆ ಮನುಷ್ಯನು ಹೋಗುತ್ತಾರೆ. ಜೀವಿತದಲ್ಲಿ ಏನು ಸಾಧಿಸುವುದಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ, ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲದೇ ಇರೋ ಪರಿಸ್ಥಿತಿಯಲ್ಲಿ ಆ ಭಯಂಕರವಾದ ಪರಿಸ್ಥಿತಿಯು ಆತನ ಜೀವಿತದಲ್ಲಿ ಬರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನಾವು ದೇವರ ಕಡೆಗೆ ತಿರುಗುವುದಾದರೆ, ಯಾವುದೇ ಪರಿಸ್ಥಿತಿಯಲ್ಲಾದರೂ ನಮ್ಮನ್ನು ತಪ್ಪಿಸುವಂತಹ ದೇವರು, ನಮ್ಮನ್ನು ರಕ್ಷಿಸುವಂತಹ ದೇವರು, ನಮ್ಮ ಕುರಿತು ಉತ್ತಮವಾದ ಪ್ರಣಾಳಿಕೆಯನ್ನು ಹೊಂದಿರುವಂತಹ ದೇವರ ಕಡೆಗೆ ತಿರುಗುವುದಾದರೆ ನಾವು ಆಶೀರ್ವಾದ ಹೊಂದುತ್ತೇವೆ. ದೇವರ ಕಡೆಗೆ ನಾವು ತಿರುಗಬೇಕೆಂದು ಬೈಬಲ್ ಅನೇಕ ಸಾರಿ ನಮಗೆ ಹೇಳುತ್ತಲೇ ಇರುತ್ತದೆ. ಮಾನಸಾಂತರ ಎನ್ನುವಂತಹ ಮಾತಿಗೆ ಅರ್ಥ ಏನೆಂದರೆ, ಬಹಳ ವಿಷಯಗಳನ್ನು ನಾವು ಮಾತನಾಡಬಹುದು, ಆದರೆ ನಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಬೇಕು ಅಂದರೆ, ಇದುವರೆಗೂ ಲೋಕದ ಕಡೆಗೆ ತಿರುಗಿದಂತಹ ನಾವು ದೇವರ ಕಡೆಗೆ ತಿರುಗಬೇಕು. ಆತನ ಕಡೆಗೆ ನಮ್ಮ ಮುಖವನ್ನು ದೃಷ್ಟಿಸಿ ನೋಡುವಂಥದ್ದೆನ್ನುವುದು ಮಾನಸಾಂತರ ಎನ್ನುವುದಕ್ಕೆ ಒಂದು ಸುಂದರವಾದ ಅರ್ಥವಾಗಿ ಹೇಳಬಹುದು. ಲೋಕದ ಕಡೆಗೆ ತಿರುಗಿದಷ್ಟು ಕಾಲ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಇರುವುದಿಲ್ಲ. ಆದರೆ ಯಾವಾಗ ನೀನು ದೇವರ ಕಡೆಗೆ ತಿರುಗುತ್ತೀಯೋ ಆತನು ನಿನ್ನನ್ನು ತಪ್ಪಿಸುವಂಥ ದೇವರು. ಎಲ್ಲಿಂದ ತಪ್ಪಿಸುತ್ತಾರೆ? ನಾವು ಕಣ್ಣೀರು ಸುರಿಸದಂತೆ ದೇವರು ನಮ್ಮ ಕಣ್ಣುಗಳನ್ನು ತಪ್ಪಿಸುತ್ತಾರೆ. ಲೋಕದಲ್ಲಿ ಬಹಳ ಈಗ ಕಣ್ಣೀರಿದೆ, ಬಹಳ ದುಃಖ ಇದೆ. ಅರ್ಥವತ್ತಾದಂತಹ ದುಃಖ ಒಂದಾಗಿದ್ದರೆ, ಅರ್ಥವೇ ಇಲ್ಲದೇ ಇರುವಂತಹ ದುಃಖ ಬಹಳ ಇದೆ. ಯಾರೋ ಡೆವಲಪ್ ಆಗುತ್ತಾ ಇದ್ದಾರೆಂದು, ಮನೆ ಪಕ್ಕದವರು ಸ್ವಲ್ಪ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆಂದು, ಅಥವಾ ಅವರು ಚೆನ್ನಾಗಿದ್ದಾರೆ ಎಂಬುದಾಗಿ ಹೇಳುವಂಥವ್ರು ಅನೇಕರು ಇರ್ತಾರೆ ಅಲ್ವಾ? ಅರ್ಥವಿಲ್ಲದೇ ಇರುವಂತಹ ದುಃಖವೆಲ್ಲವೂ ಕೂಡ. ಆದರೆ ಅರ್ಥವತ್ತಾದಂತಹ ದುಃಖವನ್ನು ದೇವರು ತೆಗೆದುಹಾಕುತ್ತಾರೆ. ಯಾಕಂದರೆ ದೇವರು ಹೇಳುತ್ತಾರೆ, ನೀನು ದುಃಖಿಸುವಂತಹ ದಿನಗಳು ಕೊನೆಗಾಣುವವು ಎಂಬುದಾಗಿ ಯೆಶಾಯ 60ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ನಿನ್ನ ದುಃಖವು ಅರ್ಥವುಳ್ಳದಾಗಿದ್ದರೆ, ನಿಜವಾಗಿ ಅದಕ್ಕೆ ಒಂದು ಬಲವಾದ ಕಾರಣವೂ ಇದ್ದರೆ, ನೀನು ಕರ್ತನ ಕಡೆಗೆ ಬರುವಾಗ ಆತನು ನಿನ್ನ ದುಃಖವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ನಿನ್ನ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಕಣ್ಣೀರು ಸುರಿಸದಂತೆ ನಿನ್ನ ಕಣ್ಣನ್ನು ಅವರು ಕಾಪಾಡುತ್ತಾರೆ. ಹನ್ನಳು ದೇವರ ಸಮ್ಮುಖಕ್ಕೆ ಬಂದು ಪ್ರಾರ್ಥಿಸಿ ಆಕೆಗಿದ್ದಂತಹ ಸಮಸ್ಯೆಯನ್ನು, ಆಕೆಗಿದ್ದಂತಹ ಕಷ್ಟವನ್ನು ದೇವರ ಮುಂದೆ ಹೇಳಿಕೊಂಡಳು. ಎಷ್ಟೋ ಸಾರಿ ಅಳುತ್ತಾಳೆ. ಆಕೆಗಿದ್ದಂತಹ ಸಮಸ್ಯೆಯ ನಿಮಿತ್ತವಾಗಿ ಒಂದು ದುಃಖವಾಗಿದ್ದರೆ, ಆಕೆಯನ್ನು ಅವಹೇಳನ ಮಾಡುವಂಥವರು, ಅಪಹಾಸ್ಯ ಮಾಡುವವರ ನಿಮಿತ್ತವಾಗಿ ಇನ್ನೂ ಆಕೆಯ ದುಃಖವು ಬಹಳವಾಯಿತು. ಅಂತಹ ಸಂದರ್ಭದಲ್ಲಿ ಶಿಲೋವಿನಲ್ಲಿ ದೇವರ ಆಲಯಕ್ಕೆ ಬಂದು ಹನ್ನಳು ದೇವರ ಮುಂದೆ ಆಕೆಯ ಬಾಧೆಯನ್ನು ವ್ಯಕ್ತಪಡಿಸಿಕೊಂಡಳು. ಆಕೆಯ ಹೃದಯವನ್ನು ದೇವರ ಮುಂದೆ ಸುರಿಸಿದಳು. ನಮ್ಮೆಲ್ಲರಿಗೂ ಗೊತ್ತು ದೇವರು ಎಂಥ ಅದ್ಭುತ ಮಾಡಿದರೆಂದು. ಹನ್ನಳ ಜೀವಿತದಲ್ಲಿ ದೇವರು ಮಹತ್ ಕಾರ್ಯವನ್ನು ಮಾಡಿ ಒಬ್ಬ ಪ್ರವಾದಿಯನ್ನು ದೇವರು ಹನ್ನಳಿಗೆ ಕೊಟ್ಟರು. ಈ ದಿನ ನೀನು ಕಣ್ಣೀರು ಸುರಿಸುತ್ತಾ ಇದ್ದೀಯಾ? ನಿನ್ನ ದುಃಖಕ್ಕೆ ನಿಜವಾಗಿಯೂ ಅರ್ಥವಿದ್ದರೆ
ದೇವರು ಆ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವು ಸಾರಿ ನಿಮ್ಮ ಕುಟುಂಬದವರೇ ನಿನ್ನ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ನೀನು ಅಳುತ್ತಾ ಇರುವಾಗ ಅವರು ಅಪಹಾಸ್ಯ ಮಾಡಬಹುದು, ಅವಹೇಳನವಾಗಿ ಮಾತನಾಡಬಹುದು. ಯಾವಾಗಲೂ ಅಳುತ್ತಲೇ ಇರುತ್ತಾರೆ ರೀ, ಯಾವಾಗೂ ದುಃಖದಲ್ಲಿ ಇರುತ್ತಾರೆ, ಅಳುವ ಮುಖ, ಈ ರೀತಿಯಾಗಿ ಅನೇಕರು ಮಾತನಾಡಬಹುದು. ಆದರೆ ನಿನ್ನ ದುಃಖವನ್ನು, ನಿನ್ನ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುವ ದೇವರು ಕರ್ತನಾದ ಯೇಸು ಕ್ರಿಸ್ತನು. ಆತನು ಎಷ್ಟೋ ಜನರ ಕಣ್ಣೀರನ್ನು ಒರೆಸಿದ್ದಾನೆ, ಎಷ್ಟೋ ಜನರ ದುಃಖವನ್ನು ನೀಗಿಸಿದ್ದಾನೆ. ದಿಸ್ ಈಸ್ ಯುವರ್ ಟೈಮ್ ಅಂಡ್ ದಿಸ್ ಈಸ್ ಯುವರ್ ಟರ್ನ್. ಅಷ್ಟು ಮಾತ್ರವಲ್ಲದೆ ಎಡವಿ ಬೀಳದಂತೆ ನಮ್ಮ ಪಾದವನ್ನು ತಪ್ಪಿಸುತ್ತಾರೆ. ಅನೇಕರಲ್ಲಿರುವಂತಹ ಒಂದು ಪ್ರಶ್ನೆ ಏನೆಂದರೆ, ಯೇಸು ಕ್ರಿಸ್ತನ ಬಳಿಗೆ ಬರುತ್ತೇನೆ ರೀ, ಒಳ್ಳೆಯದೇ, ಆತನನ್ನು ಅಂಗೀಕರಿಸುತ್ತೇನೆ, ಆದರೆ ನಾನು ಮತ್ತೆ ಬಿದ್ದು ಹೋದರೆ? ಆ ಭಯ ಅನೇಕರಲ್ಲಿ ಇರುತ್ತದೆ. ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ನಂತರವಾಗಿ ನಿನ್ನ ಜೀವಿತ, ನಿನ್ನ ಪ್ರಯಾಣ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂತಹ ಪ್ರಯಾಣ. ಆದ್ದರಿಂದ ಪರಿಶುದ್ಧಾತ್ಮನು ನಿನ್ನನ್ನು ಗೈಡ್ ಮಾಡುತ್ತಾರೆ. ನೀನು ಮಾಡಬೇಕಾದದ್ದು ಆತನ ಮಾತಿಗೆ ವಿಧೇಯನಾಗಬೇಕು. ಆತನ ಮಾತಿಗೆ ವಿಧೇಯರಾಗುವಾಗ ದೇವರು ನಿಮ್ಮನ್ನು ನಡೆಸುತ್ತಾರೆ. ನೀನು ಬಿದ್ದು ಹೋಗುತ್ತೀನೇನೋ ಎಂದು, ಎಡವಿ ಬೀಳುತ್ತೇನೋ ಎನ್ನುವಂತ ಭಯ ನಿನಗೆ ಇರಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಜೀವಿತವನ್ನು ಕರ್ತನಿಗೆ ಸಂಪೂರ್ಣವಾಗಿ ಸಮರ್ಪಿಸಿದಷ್ಟು ಕಾಲ ದೇವರು ನಿನ್ನನ್ನು ನಡೆಸುತ್ತಲೇ ಇರುತ್ತಾರೆ, ಬಲಪಡಿಸುತ್ತಾರೆ. ಎಡವಿ ಬೀಳದಂತೆ ನಿನ್ನ ಪಾದವನ್ನು, ಮರಣದಿಂದ ನಿನ್ನ ಪ್ರಾಣವನ್ನು. ಅದು ಕೇವಲ ಭೌತಿಕ ಸಂಬಂಧವಾದ ಮರಣದ ಕುರಿತಾಗಿ ನಾನು ಮಾತನಾಡುತ್ತಿಲ್ಲ. ಎರಡನೆಯ ಮರಣ, ನಿತ್ಯ ಮರಣ, ಭಯಂಕರವಾದ ಮರಣ ಎಂಬುದಾಗಿ ಒಂದಿದೆ. ಆ ನಿತ್ಯ ಆಜ್ಞೆಯಿಂದ ನಮ್ಮೆಲ್ಲರನ್ನು ಕೂಡ ತಪ್ಪಿಸುವುದಕ್ಕಾಗಿಯೇ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಸತ್ತಿದ್ದಾರೆ. ಆತನ ರಕ್ತವನ್ನು ಧಾರೆ ಧಾರೆಯಾಗಿ ಸುರಿಸಿದ್ದಾರೆ. ಆತನ ರಕ್ತದ ಮೇಲೆ ಯಾರು ನಂಬಿಕೆಯನ್ನು ಇಡುತ್ತಾರೋ ಅವರು ರಕ್ಷಣೆಯನ್ನು ಹೊಂದಿ ನಿತ್ಯ ಜೀವವನ್ನು ಹೊಂದಿಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಈ ವಾಗ್ದಾನವನ್ನು ಕ್ಲೇಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ದೇವರು ನಿಮ್ಮನ್ನು ತಪ್ಪಿಸುವಂತಹ ದೇವರು. ಪ್ರತಿ ಕೇಡಿನಿಂದಲೂ ದುಷ್ಟತ್ವದಿಂದಲೂ ತಪ್ಪಿಸಿ ಆತನ ಮಹಿಮೆಗೋಸ್ಕರವಾಗಿ ದೇವರು ನಿಮ್ಮನ್ನು ನಿಲ್ಲಿಸುತ್ತಾರೆ. ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಜೀವಿತದಲ್ಲಿ ಶ್ರಮೆ, ಕಷ್ಟ, ದುಃಖ, ವೇದನೆ ಇದೆಯೇನೋ, ಈ ದಿನ ನೀನು ದೇವರ ಕಡೆಗೆ ತಿರುಗುತ್ತಾ ಇರುವುದರಿಂದ, ಆತನನ್ನು ನೀನು ದೃಷ್ಟಿಸುತ್ತಾ ಇರುವುದರಿಂದ ದೇವರು ದೊಡ್ಡ ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಉನ್ನತ ದೇವ, ನಮ್ಮ ಪ್ರಿಯರನ್ನು ನೀವು ಬಲಪಡಿಸುವ ದೇವರು. ಅಪ್ಪ, ಕಣ್ಣೀರು ಸುರಿಸದಂತೆ ನಮ್ಮ ಕಣ್ಣನ್ನು, ಎಡವದಂತೆ ನಮ್ಮ ಪಾದವನ್ನು, ಮರಣಕ್ಕೆ ನಮ್ಮ ಪ್ರಾಣವನ್ನು ತಪ್ಪಿಸುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಿಯರು ಯಾರ್ಯಾರು ಬಂಧನದಲ್ಲಿದ್ದಾರೋ, ಕಣ್ಣೀರಲ್ಲಿದ್ದಾರೋ, ಎಡವಿ ಬೀಳುವಂತ ಪರಿಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಬಲಪಡಿಸಿ ಮೇಲೆತ್ತಿ ಸಹಾಯ ಮಾಡಿ, ಕನಿಕರಿಸಿ ಅವರಿಗೆ ನೀವೇ ಉಪಯೋಗಿಸಿರಿ, ಧೈರ್ಯದಿಂದ ತುಂಬಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ, ಬಿಡುಗಡೆ ಇಲ್ಲದಿರುವವರಿಗೆ ಬಿಡುಗಡೆ ನೀಡಿರಿ, ಸಂತೋಷ ಇಲ್ಲದೆ ಇರುವವರಿಗೆ ಶಾಂತಿ, ಸಮಾಧಾನ, ಆನಂದವನ್ನು ದಯಪಾಲಿಸಿರಿ. ನಿಮ್ಮನ್ನು ದೃಷ್ಟಿಸುತ್ತಾ ಇರುವಂತಹ ಪ್ರತಿಯೊಬ್ಬರನ್ನು ಜಯವನ್ನು ದಯಪಾಲಿಸಿ ಅದ್ಭುತವನ್ನು ಮಾಡಬೇಕೆಂಬುದಾಗಿ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.